ನೋಡಿ ರೋಡಲ್ಲಿ 2 ಹಸುಗಳು ಬಂದಿದ್ದಾವೆ. ಅಯ್ಯೋ ಪಾಪ ಇನ್ನೂ ಒದ್ದಾಡ್ತಾ ಇದೆ. ಸ್ನೇಹ ಸಂಬಂಧ ಇರೋದು ಪ್ರೀತಿಸೋಕೆ, ವಸ್ತುಗಳಿರೋದು ಬಳಸೋಕೆ. ದಯವಿಟ್ಟು ಅದನ್ನ ಅದ್ಲು ಬದಲು ಮಾಡಬೇಕು. ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು. ಇಲ್ಲಿರೋ ಕುರಿಗಳಿಗೆ ತಲೆ ಕರಿ ಇದೆ ಮತ್ತು ಬಾಲ ಇದೆ. ರಾಮದೇವರ ಹತ್ರ ಹೋಗ್ತಾ ಇದೆ. ಇದೊಂದು ತುಂಬ ಪಾಪ್ಯುಲರ್ ಟೆಂಪಲ್ ರಾಜಸ್ಥಾನಲ್ಲಿ. ನಾನಿವಾಗ ಪೋಖ್ರಾನ್ ಸಿಟಿನಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಆಗಿತ್ತಲ್ಲ ಇಂಡಿಯಾದಲ್ಲಿ, ಅದು ಈ ಪೋಖ್ರಾನ್ ಸಿಟಿ. ನೋಡಿ ರೋಡಲ್ಲಿ 2 ಹಸುಗಳು ಬಂದಿದ್ದಾವೆ. ಅಯ್ಯೋ ಪಾಪ ಇನ್ನೂ ಒದ್ದಾಡ್ತಾ ಇದೆ. ನಿನ್ನೆಯಿಂದ ಈ ಥರ ಎಷ್ಟೋ ಹಸುಗಳು ನೋಡ್ತಾ ಇದ್ದೀನಿ ರೋಡಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾವೆ. ಏನು ಮಾಡೋದು ಇರ್ತೈತೆ ಪಾಪ. ಇದನ್ನೆಲ್ಲ ನೋಡೋರು ಏನು ಯಾರು ಸಾಕೋರು ಏನು ರೋಡಲ್ಲಿ ಬಿಟ್ಬಿಡ್ತಾರೋ ಏನೋ ಒಂದು ಅರ್ಥ ಆಗ್ತಾಯಿಲ್ಲ. ಎಲ್ಲ ಹಸುಗಳು ರೋಡಲ್ಲಿ ಐದಿನಲ್ಲೇ ಇರ್ತವೆ, ಈ ಥರ ಆಗ್ತಾಯಿದೆ. ರೋಡಿಗೆ ಬಂದು ನಿಂತಿದೆ ಹೊಂಟು. ಇವಾಗ ನಮ್ಮ ಗಾಡಿ ಕಲರೇ ಚೇಂಜ್ ಆಗಿದೆ. ಈ ಊರ ಹೆಸರು ಬಿಲ್ವಾರ ಅಂತ. ಬೆಳಗ್ಗೆ 3 ಗಂಟೆಗೆ ಜೈಪುರ ಬಿಟ್ಟೆ ವಾಪಿಗೆ ಹೋಗ್ತಾ ಇದ್ದೀನಿ. ಇವಾಗ 7 ಗಂಟೆ, 200 ಕಿಲೋಮೀಟರ್ಸ್ ಕವರ್ ಆಯಿತು. ಇಲ್ಲೊಂದು ಸ್ವಲ್ಪ ಹೊತ್ತು ಹಾಲ್ಟ್ ಮಾಡಬೇಕು. ಉದಯ್ಪುರ ಮೇಲೆ ವಾಪಿ ಹೋಗ್ಬೇಕು. 9 ಡೇಸ್ ಕಂಪ್ಲೀಟ್ ಆಯಿತು ಟೂರು. 10th ಡೇ ಟೂರ್ನ ಕಟ್ ಶಾರ್ಟ್ ಮಾಡಿ ರಿಟರ್ನ್ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ನಮ್ಮ ಆದ್ವಿಕ್ ಶೌರ್ಯ ಅವರು ಊರು ಸುತ್ತಿದ್ದು ಸಾಕು, ವಾಪಸ್ ಬನ್ನಿ ಡ್ಯಾಡಿ ಅಂತ ಕರಿತಾ ಇದ್ದಾರೆ. ಹಾಗಾಗಿ ಟೂರ್ನ ಕಟ್ ಶಾರ್ಟ್ ಮಾಡಿ ಬೆಂಗಳೂರಿಗೆ ಆ್ಯಕ್ಷನ್ ಪ್ಲಾನ್ ಇದ್ದಿದ್ದು ಬೆಂಗಳೂರಿಂದ ಮಂಥರನ್ ಹೋಗಿ, ಮಂಥರನಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಹಮದಾಬಾದ್ ಹೋಗಿ, ಅಲ್ಲಿಂದ ಜೋಧ್ಪುರ್ ಮೇಲೆ ಬಿಕಾನರ್ ಹೋಗಿ ಶ್ರೀನಗರ, ಕಾರ್ಗಿಲ್ ಮತ್ತು CHN ಬೇಸ್ ಕ್ಯಾಂಪ್ ರೀಚ್ ಆಗಬೇಕು. ಅಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಸೆಲೆಬ್ರೇಟ್ ಮಾಡಬೇಕು, ಇಂಡಿಪೆಂಡೆನ್ಸ್ ಡೇ ಅಂತ ಅಂದ್ಕೊಂಡಿದ್ದು. ಆಮೇಲೆ ಅಲ್ಲಿಂದ ಸೋಮವಾರ ಲೇಕು ಇಲ್ಲ ಪ್ಯಾಂಗಾಂಗ್ ಲೇಕ್ ನೋಡಿಕೊಂಡು ಮನಾಲಿ ಮೇಲೆ ಚಂಡೀಗಢ, ನಾಗ್ಪುರ, ಹೈದರಾಬಾದ್, ಬೆಂಗಳೂರು ರಿಟರ್ನ್ ಆಗಬೇಕಂತ ಆ್ಯಕ್ಚುಲ್ ಪ್ಲಾನ್ ಇದ್ದಿದ್ದು. ಜೈಸಲ್ಮರ್ ಬಂದು ಪ್ಲ್ಯಾನಲ್ಲಿ ಇರಲಿಲ್ಲ. ಬಟ್ ಜೈಸಲ್ಮರ್ ಫಸ್ಟ್ ಇದು ಪ್ಲೇಸು ನೀವು ನೋಡಲೇಬೇಕು, ಮಿಸ್ ಮಾಡಿಬಿಡಿ ಅಂತಂದರು. ರಾಜಸ್ಥಾನಲ್ಲಿ ಜೈಪುರ್ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಜೈಸಲ್ಮರ್ ನೋಡಬೇಕು ಅಂತಂದರು. ಸರಿ ಅಂತೇಳಿ ಜೈಸಲ್ಮರ್ ಎಲ್ಲ ಹೋದೆ. ತುಂಬ ಚೆನ್ನಾಗಿದೆ. ಜೈಸಲ್ಮರಿಂದ ಇನ್ನೂ 160-170 ಕಿಲೋಮೀಟರ್ಸ್ ಹೋದರೆ ಬ್ಯಾಟಲ್ ಆಫ್ ಲೋಂಗೇವಾಲಾ ಅಂತಿದೆ. ಮತ್ತು ಈ ಕನತ್ ಮಾತಾ ಮಂದಿರು, ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇದೆ, ಅದನ್ನು ಎಲ್ಲ ನೋಡ್ಕೊಂಡು ಬಂದೆ. ಸೊ ಟೂರಲ್ಲಿ ವಾಪಸ್ ಹೋಗ್ತೀನಿ ಅಂತ ಏನು ಬೇಜಾರೇನಿಲ್ಲ, ಒಳ್ಳೊಳ್ಳೆ ಪ್ಲೇಸ್ ನೋಡಿದ್ದೀನಿ. ಮೊನ್ನೆ ಜೈಸಲ್ಮರಿಂದ ಜೋಧ್ಪುರ್ ಬಂದು, ಜೋಧ್ಪುರಿಂದ ನಿನ್ನೆ ಜೈಪುರ್ಗೆ ಬಂದೆ. ಬಟ್ ಜೈಪುರ್ಗೆ ಬರ್ಬೇಕಾದ್ರೆ ಅಜ್ಮೇರು ಮತ್ತು ಪುಷ್ಕರ್ ನೋಡೋಣ ಅಂತ ಹೋಗಿ ತುಂಬ ಲೇಟ್ ಆಗೋಯ್ತು. ಅಜ್ಮೇರ್ ರೋಡ್ಗಳು ಹೆಂಗಿದೆ, ಅಜ್ಮೇರ್ ದರ್ಗಾಗೆ ಹೋಗೋ ರೋಡು ಅಂತಂದರೆ ನಮ್ಮ ಕಾಟನ್ಪೇಟೆ ರೋಡ್ಗಳು ನೋಡಿದ್ರೆ ನೈಸ್ ರೋಡ್ ಅಂತ ಹೇಳ್ಬೋದು. ಕಾಟನ್ಪೇಟೆ ರೋಡ್ ಆ ಥರ ಇದೆ. ಮತ್ತು ಪುಷ್ಕರ್ ಬಂದು ಬ್ರಹ್ಮನ್ ಟೆಂಪಲ್ ಇರೋ ವರ್ಡಲ್ಲಿ ಅದೊಂದೇ ಜಾಗ ಬ್ರಹ್ಮನ್ ಪೂಜೆ ಆಗೋದು. ಅದನ್ನು ಹಿಂದೂಗಳು ನೋಡಲೇಬೇಕು ಅಂದರು. ನಾನು ಹಿಂದೂ, ಹಾಗಾಗಿ ಅದನ್ನು ನೋಡ್ಕೊಂಡು ಬಂದುಬಿಟ್ಟೆ. ತುಂಬ ಲೇಟ್ ಆಯಿತು. ಜಾಸ್ಟಲ್ ಇಲ್ಲಿ ಜೈಪುರ್ ಬಂದು ರೀಚ್ ಆಗೋ ವರ್ಷದಲ್ಲಿ 5:15 ಆಗೋಯ್ತು. ಜಾಸ್ಟಲ್ ಜೈಪುರ್ ತುಂಬ ಚೆನ್ನಾಗಿದೆ. 1 ಸ್ಟಾರ್ ಪ್ರೈಸಲ್ಲಿ 3 ಸ್ಟಾರ್ ಫೆಸಿಲಿಟೀಸ್ ಸಿಗುತ್ತೆ. ಜೈಸಲ್ಮರಲ್ಲೂ ಜಾಸ್ಟಲ್ಲಲ್ಲಿದೆ. ಎಸ್ಪೆಷಲಿ ಮೈಂಡ್ ಫಾರ್ ಸೋಲೋ ಟ್ರಾವೆಲರ್ಸ್ಗೆ 500-600 ರೂಪೀಸ್ ಆಗುತ್ತೆ. ಬಟ್ ತುಂಬ ಫೆಸಿಲಿಟೀಸು, ಹೈಜೀನು ಎಲ್ಲ ತುಂಬ ಚೆನ್ನಾಗಿದೆ, ಬೆಸ್ಟು. ಸೊ ಹೀಗಾಗಿ 6 ಗಂಟೆ ನೆನ್ನೆ 5:15 ಜಾಸ್ಟಲ್ಗೆ ಬಂದು 6 ಗಂಟೆಗೆ ಹೊರಟು ಸಾಯಂಕಾಲ 3 ಅವರಲ್ಲಿ 4 ಪ್ಯಾಲೇಸು, ಒಂದು ಮ್ಯೂಸಿಯಮ್ನ ಪಟ ಅಂತ ನೋಡಿಕೊಂಡು ಟಕ್ಕ ನೋಡಿಕೊಂಡು ಪಟ ಅಂತ ಫೋಟೋ ತಗೊಂಡು ಮುಗಿಸ್ಬಿಟ್ಟೆ. ಹೀಗಾಗಿ ಇವತ್ತು ಬೆಳಗ್ಗೆ 2 ಗಂಟೆಗೆ ಬಿಟ್ಬಿಡೋಣ, ಹೊರಟ್ಬಿಡೋಣ ಬೆಂಗಳೂರಿಗೆ ಅಂದ್ಕೊಂಡೆ. ಬಟ್ ಆಗಲಿಲ್ಲ, ಯಾಕಂದರೆ ನಿನ್ನೆ ರಾತ್ರಿ ಮಲಗಿದ್ದೆ 12 ಗಂಟೆ. ಹಾಗಾಗಿ 3 ಗಂಟೆಗೆ ಹೊರಟೆ.
3 ಗಂಟೆಗೆ ಜೈಪುರ್ ಬಿಟ್ಟು ಈಗ ಇದು ಬಿಲ್ವಾರ ಅಂತ ಇದೆ ಈ ಜಾಗ. ಈಗ 7 ಗಂಟೆ, 200 ಕಿಲೋಮೀಟರ್ಸ್ ಹೊಡ್ಬಿಟ್ಟಿದ್ದೀನಿ ಬೆಳಗ್ಗೆ ಹೊತ್ತು. ಏನಂದರೆ ಟ್ರಾಫಿಕ್ ಕಡಿಮೆ ಇರುತ್ತೆ, ಬಿಸಿಲು ಇರಲ್ಲ, ಗಾಡಿನೂ ಅಷ್ಟು ಹೀಟ್ ಆಗಲ್ಲ. ಹಾಗಾಗಿ 200 ಕಿಲೋಮೀಟರ್ಸ್ ಕವರ್ ಮಾಡಿಬಿಟ್ಟಿದ್ದೀನಿ 7 ಗಂಟೆಗೆ. ಈಗ ಜೈಪುರಿಂದ ಬಿಲ್ವಾರ, ಉದಯ್ಪುರ್, ಗೋಧ್ರಾ, ವಡೋದರ, ಆಮೇಲೆ ವಾಪಿ ಬಂದು ಮಹಾರಾಷ್ಟ್ರ ಗುಜರಾತ್ ಬಾರ್ಡ್ರ್, ಅಲ್ಲಿಗೆ ರೀಚ್ ಆಗಬೇಕು ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿಂದ ಜೈಪುರಿಂದ ಬೆಂಗಳೂರು 2170 ಕಿಲೋಮೀಟರ್ ತೋರಿಸ್ತಾ ಇದೆ. ಜೈಪುರಿಂದ ವಾಪಿ ಬಂದ್ಬಿಟ್ಟು 990 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. 990 ಕಿಲೋಮೀಟರ್ ಆಲ್ಮೋಸ್ಟ್ 1000 ಕಿಲೋಮೀಟರ್ಸು ಬುಲೆಟಲ್ಲಿ ಹೊಡೆಯೋದೇ ಕಷ್ಟ. ಇನ್ನು 150cc ಡಿಸ್ಕವರಲ್ಲಿ 1000 ಕಿಲೋಮೀಟರ್ಸ್ ಹೊಡಿಬೇಕು ಅಂತಂದರೆ ಒಂದು ದಿವಸದಲ್ಲಿ ಪ್ರಾಕ್ಟಿಕಲಿ ಇಂಪಾಸಿಬಲ್. ಆದರೂ ಪ್ರಯತ್ನ ಪಡೋಣ. ಓಕೆ, ಇಲ್ಲಿ ಸ್ವಲ್ಪ ಹಾಲ್ಟ್ ಮಾಡಿ ಗಾಡಿಗೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀನಿ. ನಿನ್ನೆಯಿಂದ ಆಯಿಲ್ ಚೇಂಜ್ ಮಾಡಬೇಕಂತ ಟ್ರೈ ಮಾಡ್ತಾಯಿದ್ದೀನಿ, ಆಯಿಲೇ ಸಿಗ್ತಾ ಇಲ್ಲ. ನಮ್ಮ ಬೆಂಗಳೂರಿನಲ್ಲಿ ಪೆಟ್ರೋಲ್ ಹಾಕೋ ಅಂತಂದರೆ ಆಯಿಲ್ ಚೇಂಜ್ ಮಾಡ್ತೀವಿ ಅಂತಾರೆ. ಇಲ್ಲಿ ಆಯಿಲ್, ಇಂಜಿನ್ ಆಯಿಲ್ ಅಂದರೆ ಕ್ಯಾ ಎ ಅಂತಾರೆ. ಇನ್ನೇನಾದ್ರು ನಾನು ಅಲ್ಟ್ರಾ ಸಿಂಥೆಟಿಕ್ 5W40 ಆಯಿಲ್ ಹಾಕಪ್ಪ ಅಂತಂದರೆ ತಲೆ ಸುತ್ತ ಬಿದ್ದಾಗ್ಬಿಡ್ತಾರೆ ಇಲ್ಲಿ. ಹಂಗೂ ಇಲ್ಲಿ ಯಾವುದೋ ಕಾಂಬಿನೇಷನ್ ಕ್ಯಾಸ್ಟ್ರಲ್ಲು ಜಿಯೋ ಕಾಂಬಿನೇಷನ್ ಪೆಟ್ರೋಲ್ ಬಂಕಲ್ಲಿ ಒಂದು ನಾರ್ಮಲ್ ಇಂಜಿನ್ ಆಯಿಲ್ ಸಿಕ್ತು, ಅದನ್ನೇ ತೊಗೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ಚೇಂಜ್ ಮಾಡ್ಬೇಕು, ನಾನೇ ಚೇಂಜ್ ಮಾಡ್ತೀನಿ. ಬಟ್ ಸ್ಪನ್ನರೆಲ್ಲ ತೆಗಿಬೇಕಂದ್ರೆ ಕಷ್ಟ. ಅದು ಬಂದು ಈಗ ಚೇಂಜ್ ಮಾಡಿಸ್ತೀನಿ. ಓಕೆ, ಬಾಯ್. ಹೆವಿ ಮಳೆ ಬಂದು ಇಲ್ಲಿ ಮಧ್ಯಪ್ರದೇಶ ಏರಿಯಾ, ಇದು ಗುಜ್ರಿ ಅಂತ. ಇಲ್ಲಿ ಡ್ಯಾಮಲ್ಲಿ ಕ್ರ್ಯಾಕ್ ಬಂದು ಕೆಳಗಡೆಯಿಂದ ಫುಲ್ ಕ್ರ್ಯಾಕ್ ಬಂದು ಹೋಗ್ತಾ ಇದೆ ನೀರು. ಹೆವಿ ಲ್ಯಾಂಡ್ ಸ್ಲೈಡ್ ಏರಿಯಾ. ಮಧ್ಯಪ್ರದೇಶ ಅಲ್ಲಿ ಬ್ರಿಡ್ಜ್ ಹೊಡೆದೋಗ್ತಾ ಇರೋದ್ರಿಂದ ಯಾವ ಲಾರಿಗಳೆಲ್ಲ ಇಲ್ಲೇ ಬ್ಲಾಕ್ ಮಾಡಿ ನಿಲ್ಸಿದ್ದಾರೆ, ಯಾರನ್ನೂ ಬಿಡ್ತಾ ಇಲ್ಲ. ಪುಣ್ಯಕ್ಕೆ ನಾನು ಯಾವುದೋ ಶಾರ್ಟ್ಕಟ್ಟಲ್ಲಿ ಸುಮ್ಮನೆ ಬಂದೆ, ಬ್ರಿಡ್ಜ್ ಬೈಪಾಸ್ ಮಾಡ್ಕೊಂಡು ಬಂದೆ. बट टू व्हीलर्स बिड़ते अनसुತ್ತೆ करते कर्नाटक में करते, मुंबई में करते। वो तो ठीक है, 1 लीटर का 500 मतलब बहुत हो गया। डेयरी में कितना रेट अभी? 400 दे देना बस। डेयरी में कितना रेट? डेयरी में 350 है। और फिर क्या आपको 400 रुपये बोल रहा हूँ ना, मिलावट नहीं, आपको सामने निकाल के दे रहा हूँ। अभी ये कितना टाइम तक रहेगा? ये 1 दिन तक रख सकते हैं आप। 1 दिन तक? हाँ 1 दिन तक रख सकते हैं, बॉटल में 1 दिन तक रख सकते हैं आप। ये आयुर्वेदिक रहता है, ये जो पत्ता खाता है ना इसका आयुर्वेदिक रहता है, इसका शुगर के लिए काम आता है, मेन शुगर को काम। अगर मैं बेंगलोर जाऊंगा कल ना तो वो रख सकते हैं ना, इसको इसमें रख सकते हैं ना बॉटल में। वो कल तक नहीं रह सकता, बैग में रखो आप। बैग में रखो, अच्छा रहता है ना। अभी ऐसा ही पी सकते हैं या गर्म करना पड़ेगा? नहीं ऐसे ही पीना, वो गर्म ही रहता है। अभी भी एक साथ निकलेगा ना, वो गर्म ही रहता है, वो गर्म रहता है, दूध गर्म करने की जरूरत नहीं है। तो अभी एक काम करो भाई, एक 200 रुपीज़ का दे दो इधर ही। चल ठीक है, 200 रुपये का निकल गया। ಒಂಟೆದು ಹಾಲು ಕರೆಸ್ತಾ ಇದ್ದೀನಿ. ಈ ಹಾಲು ಕುಡಿದ್ರೆ ಫ್ರೆಶ್ ಆಗಿ ಹಂಗೆ ಕುಡಿದ್ರೆ ಫೀವರ್ ಏನೂ ಬರಲ್ಲ, ಯಾವುದೇ ಕಾಯಿಲೆ ಬರಲ್ಲ ಅಂತಾರೆ. ಹೀಗಾಗಿ ಫ್ರೆಶ್ ಆಗಿ ಕರೆಸಿ ಈಗ ಕುಡಿಯೋಣ ಅಂತ. 500 ರೂಪಾಯಿ 1 ಲೀಟ್ರ್ ಅಂತ ಹೇಳ್ತಾ ಇದ್ದಾರೆ, ಕಡಿಮೆ ಮಾಡಿಸಿ ಈಗ ಕುಡಿಯೋದು. जाओ बेटा। वो पी रहे हैं, आधा हम पियेंगे आधा वो पिएगा। ऐसा नहीं है, वो पहले वो पिया ना जब जाके दूध देती हूँ। हाँ
पकड़े कितना साल का है? ये 2 महीने का बच्चा 2 महीने का बच्चा इतना बड़ा हो गया? ये सब बच्चे ही। ये सब बच्चे हैं? ये 5 साल का बच्चा है 5 साल 5 5 ईयर्स है उसका 5 साल है। उसका 7 साल है। वो उधर बच्चे खड़े उसका 4 साल की है। कितना साल का आता है एक ऊँट? ये बच्चे अभी हाँ, पास से ना 20 साल रहेगा एक। रहता बढ़ के रहता। आधा लीटर आधा लीटर है? आधा लीटर से कम आएगा। आधा लीटर से कम है। थोड़ा पानी फेंक देनी हो। ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಜ್ವರ ಕಾಯಿಲೆ ಏನೂ ಬರಲ್ಲಂತೆ. ಬಟ್ ಜೀರ್ಣ ಆಗೋದು ಸ್ವಲ್ಪ ಕಷ್ಟ. ನಾನು ವಾಪಸ್ ಮನೆಗೆ ಹೊರಟಿದ್ದೆ, ಆದರೆ ಇಲ್ಲಿ ಯಾರೋ ಒಬ್ಬ ಕ್ಯಾಮಲ್ ಮಿಲ್ಕ್ ಕುಡಿಸಿ ಜೋಶ್ ಬರ್ಸ್ಬಿಟ್ಟ. ಇವತ್ತಿನ ಬ್ರೇಕ್ಫಾಸ್ಟ್ ಆಯಿತು. ಈಗ ದಾರಿಲಿ ಮ್ಯಾಪಲ್ಲಿ ಅಜಂತಾ ಕೇವ್ಸ್ ಬೇರೆ ತೋರಿಸ್ತದೆ. ಎಲ್ಲರೂ ನೋಡಿದೆ, ಅಜಂತಾ ನೋಡಿರಲಿಲ್ಲ. ಅದೊಂದು ನೋಡ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಈ ಕಡೆ ನೋಡಿದ್ರೆ ಓಂಕಾರೇಶ್ವರ ಟೆಂಪಲ್ ಸ್ವಲ್ಪ ದೂರ ಆಗುತ್ತೆ, ಬೇಡ. ಆಯಿತು, ಅಜಂತಾ ಕೇವ್ಸ್ ನೋಡಿಕೊಂಡು ಮನೆಗೆ ಹೊರಟ್ಬಿಡೋಣ ಮನೆ ಕಡೆ. ಇದು ಹೈವೇ. ಆಗಲೇ ಒಂದು ಶಾರ್ಟ್ ಕಟ್ ಹತ್ತೆ ಬೇರೆ ಕಡೆ ಹೋದೆ, ತುಂಬ ಚೆನ್ನಾಗಿತ್ತು. ಅಲ್ಲಿ ಡ್ಯಾಮ್ ಬೇರೆ ಹೊಡೆದೋಗಿ ನೀನೇ ನದಿ ಹರಿಯೋದು ಸ್ಟೇಜಲ್ಲಿದೆ. ಈಗ ಇನ್ನೊಂದು ಶಾರ್ಟ್ ಕಟ್ ತೋರಿಸ್ತಾ ಇದೆ. ನರ್ಮದಾ ಘಾಟ್ಗೆ ನೋಡ್ಕೊಂಡು ನಮಗೆ ಹೋಗ್ಬೋದು ಅಂತ ತೋರಿಸ್ತದೆ ಮ್ಯಾಪಲ್ಲಿ. ಏನಂದರೆ ಈ ಮೇಯ್ನ್ ಏರಿಯಾ ಟೂರಿಸ್ಟ್ ಏರಿಯಾ ನೋಡ್ಕಿನ್ನ ಇಂಟೀರಿಯರ್ ರೂರಲ್ ಏರಿಯಾ ಅದು ನೋಡಬೇಕು, ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ಬಾಯ್. ಈಗ ನರ್ಮದಾ ಘಾಟ್ಗೆ ನೋಡಿಕೊಂಡೇ ಹೋಗ್ಬಿಡೋಣ. ಏನು ಹತ್ರ ಬಂದಿದ್ದೀನಿ ಘಾಟ್ಸಿನ. ನರ್ಮದಾ ಘಾಟ್ ಹತ್ರ ಬಂದೆ. ಇದು ನಮ್ಮ ಕಾವೇರಿ ನದಿ ಥರನೇ. ಇಲ್ಲಿ ಗೂಗಲ್ ಮ್ಯಾಪ್ ರೋಡ್ ತೋರಿಸ್ತು ಅಂದ್ಕೊಂಡು ಬಂದೆ. ಆ್ಯಕ್ಚುಲಿ ಇದು ಗಾಡಿ ಓಡಾಡೋ ರೋಡ್ ಅಲ್ಲ. ಆಯಿತು, ನರ್ಮದಾ ನದಿಗೆ ಬಂದಿದ್ದೀನಿ. ತಲೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹೋಗೋಣ. ನರ್ಮದಾ ಘಾಟ್ ಅಂತ ಬೋರ್ಡ್ ಇತ್ತು, ಮ್ಯಾಪಲ್ಲಿ ನೋಡಿದೆ, ಬಂದೆ. ತುಂಬ ಚೆನ್ನಾಗಿದೆ, ತುಂಬಿ ಹರಿತಾ ಇದೆ. ನಾನು ಸುಮ್ಮನೆ ತಲೆಗೆ 2 ನೀರು ಹಾಕ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ನಿಮಗೆಲ್ಲ ಗೊತ್ತಿರೋಂಗೆ ಕೆರೆಗೂ ನನಗೂ ತುಂಬ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಂಗೆ. ಹಾಗಾಗಿ ಒಂದು ಡೈವ್ ಹಾಕ್ಬಿಟ್ಟೆ ಹೋಗೋಣ, ಸ್ನಾನ ಮಾಡಿಕೊಂಡು. चढ़े कैसे लोग वो जब आता नहीं कल वहाँ तक नहीं ನರ್ಮದಾ ನದಿ ತಾಯಿ. ಇದು ನರ್ಮದೇಶ್ವರ ಮಹಾದೇವ ಮಂದಿರ. ನರ್ಮದಾ ನದಿ ತುಂಬಿ ತುಳುಕ್ತಾ ಇದೆ. ಅಲ್ಲಿ ಡ್ಯಾಮ್ ಹೊಡೆದೋಗಿದೆ, ರಾತ್ರಿ ಹೊಡೆದೋಗಿದೆ. ಹಂಗಾಗಿ ರೋಡ್ ಕ್ಲೋಸ್ ಮಾಡಿದ್ರಲ್ಲ, ಹಂಗಾಗಿ ಇಲ್ಲಿ ನೀರು ತುಂಬ ತುಂಬಿಡಿದೆ. ಸರಿ ಹೋಗ್ಬಿಡೋಣ. ನಾನು ಟೂರ್ನ ಕಟ್ ಶಾರ್ಟ್ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇದ್ದೆ. ಹಾಫ್ ವೇ ಬಂದ್ಬಿಟ್ಟಿದ್ದೀನಿ. ಆಗಲೇ ನರ್ಮದಾ ನದಿ ಹತ್ರ ಬಂದಿದ್ದೀನಿ. ನರ್ಮದಾ ನದಿ ಘಾಟ್ ಸಿಕ್ತು, ಮಧ್ಯಪ್ರದೇಶ. ನೋಡಿದ್ರೆ ಮಾಡೋದು ಇಲ್ಲ, ಲಡಾಖ್ ಮತ್ತೆ ವಾಪಸ್ ಹೋಗಿ ನೋಡ್ಕೊಂಡು ಬಂದ್ಬಿಡ್ಲ ಅಂತ ಅನಿಸ್ತದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆಗಲೇ ಹತ್ತತ್ರ 700-800 ಕಿಲೋಮೀಟರ್ಸ್ ಬಂದ್ಬಿಟ್ಟಿದ್ದೀನಿ ಕೆಳಗಡೆ. ತಿರ್ಗಾ ವಾಪಸ್ ಹೋಗ್ಬೇಕಾ ನೋಡಿ ಇಷ್ಟಪಡ್ತೀನಿ. ಟೋಟಲು 12 ಡೇಸು 4450 ಕಿಲೋಮೀಟರ್ಸ್ ಆಗಿದೆ. ಈಗ ಯೂ ಟರ್ನ್ ಲಡಾಖ್. ಐ ಆಮ್ ಕಮಿಂಗ್
सियाचन कारगिल सियाचन बेस कैंप